ನಾವು ಚಿಕ್ಕವರೆಲ್ಲ ಇದ್ದಾಗ ನಾವು ತಿನ್ನೋ ಊಟದಲ್ಲಿ ಅದೇ ಬ್ರ್ಯಾಂಡ್ ಸ್ಮಾಲ್ ಇಂಗ್ರೀಡಿಯೆಂಟ್ಸ್ ಇತ್ತು. ಇವಾಗ ಅದೇ ಜಾಸ್ತಿ ಇಂಗ್ರೀಡಿಯೆಂಟ್ ಲಿಸ್ಟ್ ಇದೆ. ಈ ಸಾಲ್ಟ್ ನಾವು ತಿಂತೀವಿ, ಶುಗರ್ ತಿಂತೀವಿ, ಸ್ಯಾಚುರೇಟೆಡ್ ಫ್ಯಾಟ್ ತಿಂತೀವಿ, ಅದೆಲ್ಲ ನಮಗೆ ಒಳ್ಳೇದಲ್ಲ, ಬೇಕಾಗಲ್ಲ, ಆ್ಯಂಡ್ ಇನ್ನೂ ಹಾನಿ ಆಗುತ್ತೆ. ಈ ಪ್ರಾಬ್ಲಮ್ಸ್ ಎಲ್ಲ ಯಾಕೆ ಇವಾಗ ನೋಡ್ತಾ ಇದ್ದೀವಿ? ಪೀರಿಯಡ್ ಪ್ರಾಬ್ಲಮ್ಸ್ ಯಾಕೆ ಚಿಕ್ಕ ಮಕ್ಕಳಲ್ಲಿ, ಗರ್ಲ್ಸ್ಗೆ 10 ಇಯರ್ಸಲ್ಲಿ ಮೆಚೂರ್ ಆಗ್ತಾ ಇದೆ? ಇದೆಲ್ಲ ಯಾಕೆ? ನಾನು ಪೇರೆಂಟ್ಸ್ಗೆ ಹೇಳಿದಾಗ ಮಕ್ಕಳಿಗೆ ಅಲ್ಟ್ರಾ ಪ್ರೊಸೆಸ್ ಫುಡ್ ಕೊಡಬಾರ್ದು. ಹೌದು ಮೇಡಮ್, ನಾವು ಅಲ್ಟ್ರಾ ಪ್ರೊಸೆಸ್ ಫುಡ್ ಎಲ್ಲ ಏನೂ ಕೊಡೋದಿಲ್ಲ. ನೀವು ಟೊಮ್ಯಾಟೊ ಕೆಚಪ್ ಯೂಸ್ ಮಾಡ್ತೀರಾ? ಹೌದು. ನೀವು ಬಿಸ್ಕೆಟ್ಸ್ ಯೂಸ್ ಮಾಡ್ತೀರಾ? ಹೌದು. ಅದೆಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಟರ್ನ್ ದ ಪ್ಯಾಕೆಟ್ ಅಟ್ ದ ಬ್ಯಾಕ್, ಲುಕ್ ಎಟ್ ದ ಇಂಗ್ರೀಡಿಯೆಂಟ್ ಲಿಸ್ಟ್. ಆ ಇಂಗ್ರೀಡಿಯೆಂಟ್ ಲಿಸ್ಟಲ್ಲಿ ಫಸ್ಟ್ 3 ಇಂಗ್ರೀಡಿಯೆಂಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ಲಿಸ್ಟ್ ಎಷ್ಟು ದೊಡ್ಡದಿದೆ ಅಷ್ಟು ಪ್ರೊಸೆಸಿಂಗ್ ಆಗಿದೆ. ತುಂಬ ಪ್ರೊಸೆಸ್ಡ್ ಫುಡ್, ಅದು ನಾನು ಪ್ಲಾಸ್ಟಿಕ್ ಫುಡ್ ಅಂತ ಹೇಳ್ತೀನಿ. ಆ ಪ್ಲಾಸ್ಟಿಕ್ ಫುಡ್ಡಿಂದ ಬಹಳಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಚಿಕ್ಕ ಮಕ್ಕಳಲ್ಲಿ. ಮಿಲ್ಕ್ ಇಸ್ ನೆವರ್ ಈಕ್ವಲ್ ಟು ಫುಡ್. ಓಕೆ, ಮಿಲ್ಕಲ್ಲಿ ಅಷ್ಟೊಂದು ಸತ್ವ ಇಲ್ಲ, ಐರನ್ ಇಲ್ಲ, ಆ್ಯಂಡ್ ಇಟ್ ಈಸ್ ನಾಟ್ ಈಕ್ವಲ್ ಟು ಫುಡ್. ಸ್ಕೂಲ್ ಏಜ್ ಹೋದಾಗನೂ ಅಲ್ಲಿ ಅವ್ರದ್ದು ಫುಡ್ ಚಾಯ್ಸಸ್ ಅಂತ ಹೇಳ್ತೀವಿ, ಯಾವಾಗಲೂ ಜಂಕ್ ಫುಡ್ ಟೈಪಲ್ಲಿ ಹೋಗುತ್ತೆ. ನಮ್ದೆಲ್ಲ ಇನ್ಸ್ಟೆಂಟ್ ಕಲ್ಚರ್. ಸೊ ಮಗುನೂ ಹಾಗೆ ಆಗಿದೆ, ನಾವು ಹಾಗೆ ಆಗಿಬಿಟ್ಟಿದ್ದೀವಿ. ಲಂಗ್ಸಲ್ಲಿ ಕಫ ಬರೋದು ಆ್ಯಂಡ್ ಹೊಟ್ಟೆಯಲ್ಲಿ ಅಜೀರ್ಣ ಆಗೋದು, ಇವೆಲ್ಲ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಜಾಸ್ತಿ ಹಾಲು ಕುಡಿಬಾರ್ದು. ಒಂದು ಮಗುಗೆ 500 ಮಿಲಿಗಿಂತ ಜಾಸ್ತಿ ಕೊಟ್ಟಿದ್ರೆ ಎಲ್ಲೋ ತಪ್ಪು ನಡೀತಾ ಇದೆ. ಆ ಹಸುವಿನ ಹಾಲು ಹಸುವಿಗೆ, ನಮ್ಗಲ್ಲ ಅದು. ಪ್ರತಿದಿನ ನಾವು ಮಾಡೋ ಸ್ಮಾಲ್ ಚೇಂಜಸ್ ಅಲ್ಲಿ ಇರುತ್ತೆ. ಇನ್ಸ್ಟೆಂಟ್ ಪೌಡರಲ್ಲಿ, ಇನ್ಸ್ಟೆಂಟ್ ಕ್ವಿಕ್ ಫಿಕ್ಸ್ ಅಲ್ಲಿ ಇರೋ ಸಾಧ್ಯತೆನೇ ಇಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಾವು ಯಾವುದೇ ಒಂದು ಬೀಜವನ್ನು ಬಿತ್ತಿದ್ವಿ ಅಂತ ಹೇಳಿದ್ರೆ ಅದು ಗಿಡವಾಗಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೋಷಕಾಂಶದ ಅಗತ್ಯ ಇದೆ. ಅದೇ ರೀತಿ ಮಕ್ಕಳಲ್ಲೂ ಕೂಡ ಪೋಷಕಾಂಶದ ಅಗತ್ಯ ತುಂಬಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಬೆಳೆಯುವ ಟೈಮ್ನಲ್ಲಿ ಮಕ್ಕಳಿಗೆ ನ್ಯೂಟ್ರಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೇಳೆ ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ಆಯಿತು ಅಂತ ಹೇಳಿದ್ರೆ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ, ಹಾಗೆಯೇ ಮಕ್ಕಳಿಗೆ ಆಹಾರದಲ್ಲಿ ಏನೆಲ್ಲ ಕೊಡಬೇಕಾಗತ್ತೆ, ಪೋಷಕರು ಈ ನಿಟ್ಟಿನಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಗಮನ ಹರಿಸಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್, ಸೀನಿಯರ್ ಚಿಲ್ಡ್ರನ್ಸ್ ICU ಸ್ಪೆಷಲಿಸ್ಟ್, ಡೈರೆಕ್ಟರ್ ಆ್ಯಂಡ್ CEO ಆಫ್ ಪೀಡಿಯಾಟ್ರಿಕ್ ಸರ್ವಿಸಸ್, ದಿ ಹಾಸ್ಪಿಟಲ್, ಕನಕಪುರ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮ್ಯಾಮ್. ಈಗ ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ಬಗ್ಗೆ ನಾವಿತ್ತು ಮಾತಾಡ್ತಾ ಇದ್ವಿ, ಬಿಕಾಸ್ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಈಗ ಬಿಸ್ಕೆಟ್ ಅಲ್ಲಿ ಕೆಲವು ರಾಗಿ ಬಿಸ್ಕೆಟ್ ಅಂತ ಬರುತ್ತೆ, ಅಥವಾ ಓಟ್ಸ್ ಇಂದ ರೆಡಿ ಮಾಡಿ ಮಲ್ಟಿಗ್ರೇನ್ಸ್ ಅಂತೆಲ್ಲ ಬರುತ್ತೆ. ಸೊ ನಿಜವಾಗಿ ಹೌದಾ, ಬೆನಿಫಿಟ್ಸ್ ಇರುತ್ತಾ ಮ್ಯಾಮ್? ರಾಗಿ ತಿಂದಷ್ಟೇ ಬೆನಿಫಿಟ್ಸ್ ರಾಗಿ ಬಿಸ್ಕೆಟ್ ಅಲ್ಲಿ ಇರುತ್ತಾ? ಓಟ್ಸ್ ತಿಂದಷ್ಟೇ ಬೆನಿಫಿಟ್ಸ್ ಓಟ್ಸ್ ಬಿಸ್ಕೆಟ್ ಅಲ್ಲಿ ಇರುತ್ತಾ? ಹೇಗೆ? ಓಕೆ, ಸೊ ಅದರಲ್ಲಿ ರಾಗಿ ಇದೆ, ಅದು ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದ್ರ ಜೊತೆ ನಾನು ಹೇಳ್ತಾ ಇದ್ದೀನಲ್ವಾ, ಈ ಶುಗರ್, ಈ ಸಾಲ್ಟ್ ಇದ್ದಾಗ ಅದು ಹೇಗೆ ಹೆಲ್ತಿ ಆಗಿ ಇರುತ್ತೆ. ಸೊ ವಿ ಆರ್ ಆಕ್ಚುಲಿ ರಾಗಿನ ನೋಡ್ಬಿಟ್ಟು ನಾವು ಅದನ್ನು ಸೇಲ್ ಮಾಡ್ತಾ ಇದೀವಿ. ಅದು ಮಾರ್ಕೆಟಿಂಗ್ ರಾಗಿ ಹೆಸರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಜೊತೆ ಎಷ್ಟೊಂದು ಬ್ಯಾಗೇಜ್ ಬರುತ್ತೆ. ಈ ಸಾಲ್ಟ್ ನಾವು ತಿಂತೀವಿ, ಶುಗರ್ ತಿಂತೀವಿ, ಸ್ಯಾಚುರೇಟೆಡ್ ಫ್ಯಾಟ್ ತಿಂತೀವಿ, ಅದೆಲ್ಲ ನಮಗೆ ಒಳ್ಳೇದಲ್ಲ, ಬೇಕಾಗಲ್ಲ, ಆ್ಯಂಡ್ ಇನ್ನೂ ಹಾನಿ ಆಗುತ್ತೆ. ಸೊ ನಾನು ಹೇಳಿದೆ ಇನ್ನೊಂದು 10 ವರ್ಷ ಅಲ್ಲ, ಒಂದು 20 ವರ್ಷ ಹಿಂದೆ ನಾವು ಚಿಕ್ಕವರೆಲ್ಲ ಇದ್ದಾಗ ನಾವು ತಿನ್ನೋ ಊಟದಲ್ಲಿ ಅದೇ ಬ್ರ್ಯಾಂಡ್ ಸ್ಮಾಲ್ ಇಂಗ್ರೀಡಿಯೆಂಟ್ಸ್ ಇತ್ತು. ಇವಾಗ ಅದೇ ಜಾಸ್ತಿ ಇಂಗ್ರೀಡಿಯೆಂಟ್ ಲಿಸ್ಟ್ ಇದೆ. ಯಾಕಂದರೆ ಆ ಪ್ರೋಸೆಸಿಂಗ್ ಜಾಸ್ತಿ ಆಗಿದೆ. ಈಗ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಅವಾಗೆಲ್ಲ ಒಂದು ಲೆಟ್ಸ್ 100 ಬಿಸ್ಕೆಟ್ ಮಾಡ್ತಾಯಿದ್ರು, ಇವಾಗೆಲ್ಲ 100,000 ಬಿಸ್ಕೆಟ್ಸ್ ಮಾಡ್ತಾರೆ. ಸೊ ಅವ್ರಿಗೆ ಎಲ್ಲ ಮೆಕನೈಸ್ಡ್ ಇದೆ. ಸೊ ಅಲ್ಟ್ರಾ ಪ್ರಾಸೆಸಿಂಗ್ ಆಗ್ತಾ ಇದೆ. ಅಲ್ಟ್ರಾ ಪ್ರಾಸೆಸಿಂಗ್ ಅಂದರೆ ತುಂಬ ಪ್ರೊಸೆಸ್ಡ್ ಫುಡ್, ಅದು ನಾನು ಪ್ಲಾಸ್ಟಿಕ್ ಫುಡ್ ಅಂತ ಹೇಳ್ತೀನಿ. ಆ ಪ್ಲಾಸ್ಟಿಕ್ ಫುಡ್ಡಿಂದ ಬಹಳಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಚಿಕ್ಕ ಮಕ್ಕಳಲ್ಲಿ, ಎಸ್ಪೆಷಲಿ ಬೆಳೆಯೋ ಮಕ್ಕಳಲ್ಲಿ. ಈ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ತಿಂದಿದ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ನಾನು ಪೇರೆಂಟ್ಸ್ಗೆ ಹೇಳಿದಾಗ ಮಕ್ಕಳಿಗೆ ಅಲ್ಟ್ರಾ ಪ್ರೊಸೆಸ್ ಫುಡ್ ಕೊಡಬಾರ್ದು. ಹೌದು ಮೇಡಮ್, ನಾವು ಅಲ್ಟ್ರಾ ಪ್ರೊಸೆಸ್ ಫುಡ್ಡೆಲ್ಲ ಏನೂ ಕೊಡೋದಿಲ್ಲ. ನೀವು ಟೊಮ್ಯಾಟೊ ಕೆಚಪ್ ಯೂಸ್ ಮಾಡ್ತೀರಾ? ಹೌದು. ನೀವು ಬಿಸ್ಕೆಟ್ಸ್ ಯೂಸ್ ಮಾಡ್ತೀರಾ? ಹೌದು. ಅದೆಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವು ಕೇಳಿದ್ರಲ್ವಾ ರಾಗಿ ಬಿಸ್ಕೆಟ್ ಕೊಡ್ಬೋದಾ ಅಂತ. ಆ ರಾಗಿ ಬಿಸ್ಕೆಟ್, ರಾಗಿ ಅಂತೂ ಇದೆ, ಬಟ್ ಮಲ್ಟಿಗ್ರೇನ್ಸ್ ಅವ್ರು ಬರೀತಾರೆ. ಮಲ್ಟಿಗ್ರೇನ್ಸ್ ಅಂದರೆ ಮಲ್ಟಿಪಲ್ ಗ್ರೇನ್ಸ್.
ಬಹಳಷ್ಟು ಧಾನ್ಯಗಳು ಇದೆ, ಹೌದು. ಬಟ್ ಅದನ್ನು ಪ್ರೋಸೆಸ್ ಮಾಡಿದ್ದಾರೆ ಯಾರು, ಎಷ್ಟು ಪರ್ಸೆಂಟೇಜ್ ರಾಗಿ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಅದನ್ನು ಪ್ರೊಸೆಸಿಂಗ್ ಮಾಡಿದರೆ ಅದರದ್ದು ಸತ್ವ ಹೋಯಿತು. ಸೊ ಆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡಿಂದ ಆ ಎಮಲ್ಸಿಫೈಯರ್ಸ್, ಲಿಕ್ವಿಫ್ಯಾಕ್ಟರ್ಸ್ ಮತ್ತು ಈ ಕಲರಿಂಗ್ ಏಜೆಂಟ್ಸ್ ಇವೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಆಕರ್ಷಣವಾಗಿ ಇರುತ್ತೆ, ಬಟ್ ದೇ ಆರ್ ವೆರಿ ಹಾರ್ಮ್ಫುಲ್ ಟು ಅಸ್. ಈಗ ಇನ್ಫರ್ಟಿಲಿಟಿಯಿಂದ PMOS ಅಂತ ಹೇಳ್ತೀವಿ, ಅಂದರೆ ಮಕ್ಕಳಿಗೆ ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್, ಅದರದ್ದು ನ್ಯೂ ನೇಮ್ PMOS ಅಂತ. ಈ ಪ್ರಾಬ್ಲಮ್ಸ್ ಎಲ್ಲ ಯಾಕೆ ಇವಾಗ ನೋಡ್ತಾ ಇದ್ದೀವಿ? ಪೀರಿಯಡ್ ಪ್ರಾಬ್ಲಮ್ಸ್ ಯಾಕೆ ಚಿಕ್ಕ ಮಕ್ಕಳಲ್ಲಿ, ಗರ್ಲ್ಸ್ಗೆ 10 ಇಯರ್ಸಲ್ಲಿ ಮೆಚೂರ್ ಆಗ್ತಾ ಇದೆ, ಇದೆಲ್ಲ ಯಾಕೆ? ಅಲ್ಟ್ರಾ ಪ್ರೊಸೆಸ್ಡ್ ಫುಡ್. ಅದಕ್ಕೆ ಜಸ್ಟ್ ರಾಗಿನ ನೋಡಿಬಿಟ್ಟು ಹೆಲ್ತಿ ವರ್ಡು, ಡೈಜೆಸ್ಟಿವ್ ಇದೆಲ್ಲ ನೋಡಿಬಿಟ್ಟು ದಯವಿಟ್ಟು ಪರ್ಚೇಸ್ ಮಾಡಬೇಡಿ. ಯಾವುದೇ ಫುಡ್ ಇರಲಿ, ಪ್ಯಾಕೆಟಲ್ಲಿ ಬಂದಾಗ ಅದು ಮೋಸ್ಟ್ಲಿ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಇದೆ. ಇಂಗ್ರೀಡಿಯೆಂಟ್ಸ್ ಅಂತ ನೋಡಿ, ಟರ್ನ್ ದ ಪ್ಯಾಕೆಟ್ ಅಟ್ ದ ಬ್ಯಾಕ್, ಲುಕ್ ಎಟ್ ದ ಇಂಗ್ರೀಡಿಯೆಂಟ್ ಲಿಸ್ಟ್. ಆ ಇಂಗ್ರೀಡಿಯೆಂಟ್ ಲಿಸ್ಟಲ್ಲಿ ಫಸ್ಟ್ 3 ಇಂಗ್ರೀಡಿಯೆಂಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆ ಲಿಸ್ಟ್ ಎಷ್ಟು ದೊಡ್ಡದಿದೆ ಅಷ್ಟು ಪ್ರೊಸೆಸಿಂಗ್ ಆಗಿದೆ. ಓಕೆ. ಸೊ ಹಾಗಿದ್ರೆ ಎಲ್ಲದಕ್ಕೂ ಮೂಲ ಕಾರಣ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಡಯಟ್ ಆಗಿರುತ್ತೆ. ಮಕ್ಳಿಗೆ ಕೊಡುವಂಥ ಆಹಾರನೇ ಒಂದು ಮುಖ್ಯವಾಗಿರುವಂಥದ್ದು ಕಾರಣ ಆಗಿರುತ್ತೆ. ಸೊ ಅದೇ ಮುಖ್ಯ ಆಗಿರುತ್ತೆ. ಮಗು ಚೆನ್ನಾಗಿ ಬೆಳೀತಾ ಇದೆ, ಆರೋಗ್ಯವಾಗಿ ಬೆಳೀತಾ ಇದೆ ಅಂದ್ರೂ ಆಹಾರ ಕಾರಣ ಆಗುತ್ತೆ. ಮಗುವಿಗೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದ್ರು ಪೇರೆಂಟ್ಸ್ ಕೊಡುವಂಥ ಫುಡ್ಡೇ ಅಲ್ಲಿ ಮ್ಯಾಟರ್ ಆಗಿರುತ್ತೆ ಅಂತ. ಡಾಕ್ಟರ್, ನೀವು ಸಿಂಪ್ಟಮ್ಸಲ್ಲಿ ಹಲವಾರು ಸಿಂಪ್ಟಮ್ಸನ್ನು ಮೆನ್ಷನ್ ಮಾಡಿದ್ರಿ. ಮಗು ಬೆಳವಣಿಗೆ ಆಗ್ತಾ ಇಲ್ಲ, ಅಥವಾ ಮಗು ಆ್ಯಕ್ಟಿವ್ ಆಗಿಲ್ಲ, ಮಗುವಿಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ಇದೆ ಅನ್ನೋದ್ರ ಒಂದು ಸೂಚನೆ ಆಗಿರುತ್ತೆ ಅಂತ. ಇನ್ನೊಂದು ಮೋಸ್ಟ್ ಕಂಪ್ಲೇಂಟ್ ಪೇರೆಂಟ್ಸ್ ಇದೇನಿರುತ್ತೆ ಅಂದರೆ ನನ್ನ ಮಗು ಊಟನೇ ಮಾಡೋದಿಲ್ಲ ಅಂತ. ಸೊ ಯಾಕೆ ಹೀಗಾಗ್ತಾ ಇದೆ ಅಂತ? ಓಕೆ, ಒಂದು ತಾಯಿ ದೃಷ್ಟಿಯಲ್ಲಿ ಯಾವಾಗಲೂ ಒಂದು ತಾಯಿಗೆ, ಯಾವ ತಾಯಿ ಬಂದು ಅಯ್ಯೋ ನನ್ನ ಮಗು ತುಂಬ ತಿಂತಾ ಇದೆ ಡಾಕ್ಟರ್, ಚೆನ್ನಾಗಿ ತಿಂತಾ ಇದೆ ಅಂತ ಹೇಳಲ್ಲ. ಇಲ್ಲ ಡಾಕ್ಟ್ರೆ, ಚೆನ್ನಾಗೇ ತಿಂತಾ ಇಲ್ಲ. ಎಸ್ಪೆಷಲಿ ಎಷ್ಟು ಚಿಕ್ಕ ಮಕ್ಕಳು ಇದ್ದಾಗ ಅವರು ಚೆನ್ನಾಗಿ ತಿಂತಾ ಇಲ್ಲ ಅಂದ್ರೇ ಹೇಳ್ತಾರೆ. ಬಿಕಾಸ್ ನಮ್ಮ ಮೈಂಡಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ಬೋಲನ್ನು ನಾವು ಫಿನಿಷ್ ಮಾಡಬೇಕು, ಇಷ್ಟು ಊಟನ ಖಾಲಿ ಮಾಡಬೇಕು ಅಂತ. ಫಸ್ಟ್ ಆ ಮಗು ಆ್ಯಕ್ಟಿವ್ ಆಗಿದೆಯಾ, ಆ ಮಗು ಫುಲ್ ಅವ್ರದ್ದು ಬೆಳವಣಿಗೆ ಚೆನ್ನಾಗಿದೆಯಾ, ಗ್ರೋತ್ ಚಾರ್ಟ್ ಅಂತೂ ಒಂದು ಮೇಂಟೈನ್ ಆಗಲೇಬೇಕು. ಪ್ರತಿಯೊಂದು ಪೀಡಿಯಾಟ್ರಿಕ್ ಫೈಲಲ್ಲಿ ಒಂದು ಗ್ರೋತ್ ಚಾರ್ಟ್ ಇರಬೇಕು. ಅದು ನಮ್ಮ ಹಾಸ್ಪಿಟಲಲ್ಲಿ ನಾವು ತುಂಬ ಸ್ಟ್ರಿಕ್ಟಾಗಿ ಅದನ್ನು ಮೇಂಟೈನ್ ಮಾಡ್ತೀವಿ. ಯಾಕೆಂದರೆ ಬರೀ ವೆಯ್ಟ್ ನೋಡಿ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಈ ಮಗುದು ಹೈಟು, ವೆಯ್ಟು ಅವ್ರ ಚಾರ್ಟ್ ಪ್ರಕಾರ ಕರೆಕ್ಟಾಗಿದೆಯಾ? ಅದು ಕರೆಕ್ಟಾಗಿದ್ದರೆ ನಾವು ಯಾಕೆ ಅವ್ರ ಹಿಂದೆ ಇರಬೇಕು? ಇದು ಊಟ ಮಾಡಿಲ್ಲ ಅಂತ ಅಂದು ಈಗಂತೂ ಫೋನ್ ಕೊಟ್ಬಿಟ್ಟು ಊಟ ಮಾಡಿಸ್ಬಿಡ್ತಾರೆ ಪೇರೆಂಟ್ಸ್. ಈಸಿ ಆಗಿಬಿಡುತ್ತೆ. ಮುಂಚೆ ಎಲ್ಲ ಆದರೆ ಮೇ ಬಿ ನಮ್ಮ ಪೇರೆಂಟ್ಸ್ ಎಲ್ಲ ನಮ್ಮ ಹಿಂದೆ ಮನೆ ಸುತ್ತ ಎಲ್ಲ ಓಡ್ಕೊಬಂದು ಊಟ ಕೊಡಿಸ್ತಾ ಇದ್ರು. ಬಟ್ ಈಗ ಆ ಥರ ಏನಿಲ್ಲ. ಯಾವುದೋ ಒಂದು ಕಾರ್ಟೂನ್ ಹಾಕಿ ಮಗುಗೆ ಕೊಟ್ಬಿಟ್ರೆ ಮುಗಿಯಿತು. ವಾಲ್ಯೂಮು ಮತ್ತು ಬ್ರೈಟ್ನೆಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಟ್ಬಿಟ್ರೆ ಮಗು ತನ್ನಿಂತಾನೇ ತಿಂತಾ ಇರುತ್ತೆ ಅಂತ. ಸೊ ಮೊಬೈಲ್ ಕೊಟ್ಟು ಮಕ್ಕಳಿಗೆ ಊಟ ಮಾಡಿಸೋವಂಥದ್ದು ಎಷ್ಟು ಡೇಂಜರ್ ಮೇಡಮ್. ಅಬ್ಸಲ್ಯೂಟ್ಲಿ ರೈಟ್ ರಕ್ಷಾ. ಇವಾಗ ಇದು ನಾನು ಯೂಟ್ಯೂಬ್ ಫೀಡಿಂಗ್ ಅಂತ ಹೇಳ್ತೀವಿ. ಯಾಕಂದರೆ ಓ ಮೈ ಗಾಡ್, ಆಲ್ಮೋಸ್ಟ್ ಎವ್ರಿಬಡಿ ಮೊಬೈಲ್ ತೋರಿಸಿನೇ ಫೀಡಿಂಗ್ ಮಾಡ್ತಾರೆ. ನೀವು ಮೊಬೈಲ್ ಮಗುಗೆ ಕೊಡ್ಬೋದು, ಅವರೇ ಹಾಕೊಳ್ತಾರೆ. ಬಿಕಾಸ್ ಅವ್ರಿಗೆ ಎಲ್ಲ ಗೊತ್ತು ಇವಾಗ, ಯಾವ ಬಟನ್ ಒತ್ತಬೇಕು, ಯಾವ ಚಾನಲ್ ಬೇಕು, ಅದು ಆ ಸೌಂಡ್, ಅವ್ರದ್ದು ಫೇವ್ರೆಟ್ ಸೀರಿಯಲ್, ಫೇವ್ರೆಟ್ಟು ಎಲ್ಲ ಗೊತ್ತಿದೆ ಮಗುಗೆ. ಆ್ಯಂಡ್ ಅದು ಹಾಕಿದ್ರೇ ಅವ್ರು ಊಟ ಮಾಡ್ತಾರೆ. ಅದು ಹಾಕಿಲ್ಲ ಅಂದರೆ ಹಂಗೆ ಟರ್ನ್ ಮಾಡ್ತಾರೆ, ತಿನ್ನೋದಿಲ್ಲ. ಇದು ನಿಮ್ಮ ಪ್ರಕಾರ ಏನಾದರೂ ಪ್ರಾಬ್ಲಮ್ ಇರಬಹುದಾ ಇದಕ್ಕೆ? ಅಂದರೆ ನಿಮ್ಗೇನು ಅನಿಸುತ್ತೆ? ನಿಮಗೆ ಇನ್ನೂ ಮಕ್ಕಳಿಲ್ಲ, ಸೊ ಪರವಾಗಿಲ್ಲ ಅಲ್ವಾ, ಒಂಚೂರು TV ತೋರಿಸ್ಬೋದಲ್ವಾ, ಮೊಬೈಲ್ ಲೈಕ್ ಸ್ಟಾರ್ಟಿಂಗಲ್ಲಿ ಪರವಾಗಿಲ್ಲ ಅಂತ ಅನಿಸ್ಬಿಡುತ್ತೆ. ಬಟ್ ಅದೇ ಅಡಿಕ್ಷನ್ ಆಗಿಬಿಡುತ್ತೆ ಮಗು ಅಂದರೆ. ಲೈಕ್ ಒಂದು ಕೈಂಡ್ ಆಫ್ ರೀಸನ್ ಅದು ಇರ್ಬೋದು. ಮತ್ತು ಫುಡ್ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ. ನಾನು ಏನು ತಿಂತಾ ಇದ್ದೀನಿ ಅನ್ನೋದು ಮಗು ಗೊತ್ತಿರಲ್ಲ, ಜಸ್ಟ್ ಹಾಗೆ ಫುಡ್ ಹೋಗ್ತಾ ಇರುತ್ತೆ. ಸೊ ದೀಸ್ ಆರ್ ದ ರೀಸನ್ಸ್ ಅಂತ. ಸೊ ಎಷ್ಟು ಚೆನ್ನಾಗಿ ಹೇಳಿದ್ದೀರಾ ನೀವು. ಎಸ್, ಅಬ್ಸಲ್ಯೂಟ್ಲಿ. ಸೊ ಒಂದು ಸ್ಟಡಿ ಮಾಡಿದರು ಯುರೋಪಿಯನ್ ಕಂಟ್ರೀಸಲ್ಲಿ 10 ವರ್ಷ ಹಿಂದೆ. ಆ ಸ್ಟಡಿಯಲ್ಲಿ 2 ಗ್ರೂಪ್ಸ್ ಆಫ್ ಚಿಲ್ಡ್ರನ್, ಒಂದು ಗ್ರೂಪಲ್ಲಿ 10,000 ಮಕ್ಕಳು, ಇನ್ನೊಂದು ಗ್ರೂಪಲ್ಲಿ 10,000 ಮಕ್ಕಳು. ಆ 2 ಗ್ರೂಪಲ್ಲಿಗೆ ಸೇಮ್ ಫುಡ್ ಕೊಟ್ಟಿದ್ದಾರೆ. ವೆಜಿಟೇಬಲ್ಸ್ ಇರಲಿ, ತರಕಾರಿ, ಹಣ್ಣು, ಧಾನ್ಯ ಎಲ್ಲ ಸೇಮ್ ಫುಡ್ ಐಟಮ್ಸ್ 2 ಗ್ರೂಪ್ಗೆ ಕೊಟ್ಟಿದ್ದಾರೆ. ಒಂದು ಗ್ರೂಪ್ ಡೈನಿಂಗ್ ಟೇಬಲಲ್ಲಿ ತಂದೆ ತಾಯಿ ಜೊತೆ ಊಟ ಮಾಡಿದರು, ಇನ್ನೊಂದು ಗ್ರೂಪ್ TV ಮುಂದೆ ಊಟ ಮಾಡಿದರು. ಒಂದೇ ಫುಡ್ ಐಟಮ್ ಕೊಟ್ಟಿದ್ರು. ಆಮೇಲೆ ಅವ್ರದ್ದು ಇಯರ್ಲಿ ಫಾಲೋ ಅಪ್ ಮಾಡಿದರು, ಬ್ಲಡ್ ಟೆಸ್ಟ್ ಮಾಡಿದರು. 10 ವರ್ಷ ಆದಮೇಲೆ ನೋಡಿದರು
ಫಸ್ಟ್ ಗ್ರೂಪಲ್ಲಿ ಅಂದರೆ ಟಿ ವಿ ಜೊತೆ ಊಟ ಮಾಡಿರೋ ಗ್ರೂಪಲ್ಲಿ ಎಷ್ಟು ಒಬೇಸಿಟಿ, ಎಷ್ಟು ಡಯಾಬಿಟೀಸ್ ಇತ್ತು ಅಂತ. ಸೇಮ್ ವೇ ದೇ ಡಿಡ್ ವಿತ್ ದ ಸೆಕೆಂಡ್ ಗ್ರೂಪ್. ರಿಸಲ್ಟ್ಸ್ ಆರ್ ಕ್ವೈಟ್ ಶಾಕಿಂಗ್. ಆ ಫಸ್ಟ್ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಡಬಲ್ ಇನ್ಸಿಡೆನ್ಸ್ ಆಫ್ ಡಯಾಬಿಟೀಸ್ ಆ್ಯಂಡ್ ಒಬೇಸಿಟಿ. ಸೊ ನೀವು ನಮ್ಮನ್ನು ಕೇಳ್ಬೋದು, ಅರೆ ಸೇಮ್ ಫುಡ್ ತಿಂದಿದಾರಲ್ವಾ, ಸೊ ಹೆಂಗ್ ಡಿಫ್ರೆನ್ಸ್ ಆಗುತ್ತೆ, ಏನ್ ಪ್ರಾಬ್ಲಮ್ ಆಯ್ತು ಅಲ್ಲಿ, ವೇರಿಯೇಷನ್ ಯಾಕಾಯ್ತು ಅಂತ. ಆಬ್ಸಲ್ಯೂಟ್ಲಿ. ಅದಕ್ಕೆ ಬಹಳ ಸ್ಟಡಿ ಮಾಡಿದ್ದಾರೆ. ಇದಕ್ಕೆ ಒಂದೆರಡು ಕಾರಣ ಇರಲ್ಲ. ಫಸ್ಟ್ ರೀಸನ್, ಒಂದು ಮಗುಗೆ ನೀವು ಹೇಳಿದ ಪ್ರಕಾರ ನಾವು ಯೂಟ್ಯೂಬ್ ತೋರಿಸಿ, ಅವ್ರದ್ದು ಫೇವ್ರೆಟ್ ಚಾನಲ್ ತೋರಿಸಿ, ಅವ್ರದ್ದು ಪೂರ್ತಿ ಗಮನ ಅದ್ರ ಮೇಲೆ ಇರುತ್ತೆ. ಅದು ಏನು ಊಟ ಹೋಗ್ತಾ ಇದೆಯೋ ಅದು ಏನು ಗೊತ್ತಾಗಲ್ಲ, ಅದ್ರ ಸ್ವಾದನೇ ಗೊತ್ತಿರಲ್ಲ. ಆಬ್ಸಲ್ಯೂಟ್ಲಿ. ಅದ್ರದ್ದು ಟೇಸ್ಟು ಮತ್ತು ಎರಡನೇದು ಮುಖ್ಯವಾಗಿ ನಮಗೆ ಸಟೈಟಿ ಅಂತ ಹೇಳ್ತೀವಿ, ಎಷ್ಟು ನಾವು ತಿನ್ನಬೇಕು, ಈಗ ನನ್ನ ಹೊಟ್ಟೆ ತುಂಬಿದೆ ಅಂತ ಅದು ಮರ್ತೋಗ್ಬಿಡ್ತಾರೆ. ಅದು ಆ ಫೀಲಿಂಗೇ ಬರಲ್ಲ, ತಿಂತಾನೆ ಇರ್ತಾರೆ. ಅದು ಖಾಲಿ ಆಗೋವರೆಗೂ, ತಾಯಿಗೆ ಸಮಾಧಾನ ಆಗೋವರೆಗೂ ತಿನ್ನಿಸ್ತಾ ಇರ್ತಾರೆ. ಅದು ತಿನ್ನುತ್ತೆ. ಓಕೆ, ಅದು ಅಕಸ್ಮಾತ್ ಆ ಸೀರಿಯಲ್ ಮುಗ್ದೋಯ್ತು, ಕರೆಂಟ್ ಹೋಯ್ತು, ಇಂಟರ್ನೆಟ್ ಹೋಯ್ತು ಅಂದರೆ ಅಂತ ಸ್ಟಾರ್ಟ್ ಮಾಡುತ್ತೆ. ಅದು ಬೇಡ ಬೇಡ ನನಗೆ, ಅದು ಮತ್ತೆ ಸ್ವಿಚ್ ಆನ್ ಮಾಡಿದರೆ ತಿಂತಾ ಇರುತ್ತೆ. ಸೊ ಮುಖ್ಯವಾಗಿ ಮಗುಗೆ ಆ ಸೆಟೈಟಿ, ಫೀಲಿಂಗ್ ಫುಲ್, ಅದು ಗೊತ್ತಾಗಲ್ಲ. ಆ್ಯಂಡ್ ಎರಡನೇದು, ಅದಕ್ಕೆ ಹಂಗರ್, ನನಗೆ ಇವಾಗ ಹಶು ಆಗ್ತಾ ಇದೆ, ಈ ಟೈಮಲ್ಲಿ ತಾಯಿಗೆ ಹೋಗಿ ಹಶು ಆಗ್ತಾ ಇದೆ, ಬೇಕು ಮಮ್ಮ ಬೇಕು ಅಂತ, ಅದೂ ಗೊತ್ತಾಗಲ್ಲ. ಬಿಕಾಸ್ ತಾಯಿ ಎನಿವೇ ಈ ಟೈಮಲ್ಲಿ ಕೊಡ್ತಾರೆ, ಹಶು ಆಗೋ ಮುಂಚೆನೇ ರೆಡಿ ಕೊಟ್ಟಿರ್ತಾರೆ. ಓಕೆ, ಸೊ ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರಿಫ್ಲೆಕ್ಸ್. ಯಾಕಂದರೆ ದೊಡ್ಡವ್ರು ಆದಮೇಲೆ ಅವ್ರಿಗೆ ಈ ಸೆನ್ಸೇಷನ್ ಇಲ್ಲ ಅಂದರೆ ತಿಂತಾ ಇರ್ತಾರೆ. ಒಂದು ಚಿಪ್ಸ್ ಪ್ಯಾಕೆಟ್ ಕೊಟ್ಟಿದ್ರೆ ಅರ್ಧ ಚಿಪ್ಸ್ ಪ್ಯಾಕೆಟ್ ಆದಮೇಲೆ ಓಕೆ ನನಗೆ ಇದು ಸಾಕು ಅಂತ ಇರೋದಿಲ್ಲ, ಅದು ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ತಿಂತಾರೆ. ಬಿಕಾಸ್ ಅವ್ರಿಗೆ ಆ ಸೆನ್ಸೇಷನ್, ಸೆಟೈಟಿ ಸೆನ್ಸೇಷನ್ನೇ ಇರಲ್ಲ. ಎರಡನೇದು, ನಾವು ಟಿ ವಿ ನೋಡಿದಾಗ ಮೇನ್ ಟಿ ವಿಯಲ್ಲಿ ಯಾವುದೇ ಸೀರಿಯಲ್ ಇರಲಿ, ಯಾವುದೇ ಶೋ ಇರಲಿ, ಅಟ್ಲೀಸ್ಟ್ 30% ಆಫ್ ದ ಟಿ ವಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅಲ್ವಾ? ಅಡ್ವರ್ಟೈಸ್ಮೆಂಟ್ಸಲ್ಲಿ ಏನು ತೋರಿಸ್ತಾರೆ? ಪ್ರಾಡಕ್ಟ್ ತೋರಿಸ್ತಾರೆ. ಯಾವುದಾದ್ರೂ ಅಡ್ವರ್ಟೈಸ್ಮೆಂಟಲ್ಲಿ ಹಣ್ಣು ತರಕಾರಿ ತಿನ್ನಬೇಕು, ಅರ್ಧ ಪ್ಲೇಟ್ ನೀವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಧಾನ್ಯಲ್ಲಿ ಮಿಲೆಟ್ಸ್ ತಿನ್ನಬೇಕು ಅಂತ ಯಾರೂ ಹೇಳೋದಿಲ್ಲ. ಪ್ಯಾಕೆಟ್ ಫುಡ್ ತಿನ್ನಬಾರ್ದು ಅಂತ ಹೇಳೋದಿಲ್ಲ. ಅದರಲ್ಲಿ ಬರೀ ಈ ಆಫರ್ ಇದೆ, ಅದು ನಮ್ಮ ಚಿಕನ್ ಹಿಂಗಿದೆ, ನಮ್ಮ ಐಸ್ ಕ್ರೀಮ್ ಹಂಗಿದೆ, ಇಷ್ಟು ಮೆಲ್ಟ್ ಆಗುತ್ತೆ, ಈ ಚಾಕ್ಲೇಟ್ ತಿಂದಿದ್ರೆ ಈ ಟಾಯ್ ಸಿಗುತ್ತೆ ಅಂತ ಎಷ್ಟೊಂದು ಒಂಥರ ಹಿಪ್ನೋಸಿಸ್, ಬ್ರೈನ್ ವಾಶ್ ಮಾಡಿಬಿಡ್ತಾರೆ ಪೂರ್ತಿಯಾಗಿ. ನಾವು ಅದನ್ನು ನೋಡಿದರೆ ನಮಗೆ ತಿನ್ನಬೇಕು ಅಂತ ಆಸೆ ಇರುತ್ತೆ. ಸೊ ಅದೇ ಥರ ಮಗು ತಿನ್ನುವಾಗ, ಎಸ್ಪೆಷಲಿ ಟೀನೇಜರ್ಸಲ್ಲಿ ನಾವು ಅಂದ್ಕೊತೀವಿ ಚಿಕ್ಕ ಪುಟಾಣಿ ಮಗು ಮಾತ್ರ ಅಲ್ಲ, ಟೀನೇಜರ್ಸಲ್ಲಿನೂ ಅವ್ರು ನೋಡ್ತಾ ಇದ್ದರೆ, ಊಟ ಮಾಡುವಾಗ ಟಿ ವಿ ನೋಡ್ತಾ ಇದ್ದರೆ, ಇದೆಲ್ಲ ಅವ್ರ ಮೈಂಡ್ಗೆ ಒಬೇಸಿಟಿ ಡೈರೆಕ್ಷನಲ್ಲಿ ಹೋಗುತ್ತೆ. ಅದಕ್ಕೆ ಲೇಟರ್ ನಾವು ಸ್ಕೂಲ್ ಏಜ್ ಹೋದಾಗನೂ ಅಲ್ಲಿ ಅವ್ರದ್ದು ಫುಡ್ ಚಾಯ್ಸಸ್ ಅಂತ ಹೇಳ್ತೀವಿ, ಯಾವಾಗಲೂ ಜಂಕ್ ಫುಡ್ ಟೈಪಲ್ಲಿ ಹೋಗುತ್ತೆ. ಇದು ರಿಸರ್ಚ್ ಪ್ರೂವನ್, ಅಂದರೆ ಭಾಳಷ್ಟು ಸ್ಟಡೀಸ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಹೇಳಿದ್ದಾರೆ, ಟಿ ವಿ ಮುಂದೆ ನಾವು ಕೂತ್ಕೊಂಡು ಊಟ ಮಾಡಿದರೆ, ಎಸ್ಪೆಷಲಿ ಚಿಕ್ಕ ವಯಸ್ಸಲ್ಲಿ ಈ ಥರ ಸಮಸ್ಯೆಗಳು ಆಮೇಲೆ ಬರಬಹುದು. ಅವ್ರದ್ದು ಫುಡ್ ಚಾಯ್ಸ್ ಸರಿ ಇರಲ್ಲ. ಆ ಫುಡ್ ಹಿಪ್ನೋಸಿಸಿಂದ ಅವರು ಜಾಸ್ತಿ ತಿನ್ನೋ ಅಭ್ಯಾಸ ಬಂದುಬಿಡುತ್ತೆ. ಆ್ಯಂಡ್ ಜಂಕ್ ಫುಡ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಂದು ಕಾರಣ ಏನಂದರೆ, ನಾವು ಟಿ ವಿ ಮುಂದೆ ತಿಂದಿದ್ರೆ ಸ್ಲೋ ಆಗಿ ಆ ಸೀರಿಯಲ್ ಮುಗಿಯೋವರೆಗೂ ನಾವು ತಿಂತೀವಿ. ಸೊ ದ್ಯಾಟ್ ಈಸ್ ನಾಟ್ ಗುಡ್. ಆ್ಯಂಡ್ ಒಂದು ಸೀರಿಯಲ್ ಆದಮೇಲೆ ಒಂಥರ ಮ್ಯಾರಥಾನ್ ಸೆಷನ್ ಇನ್ನೊಂದು ಹಾಕೋದು, ಚಿಕ್ಕ ಮಗು ಅಲ್ಲ, ಬಟ್ ಇದು ಯೂಶ್ವಲಿ ಟೀನೇಜರ್ಸಲ್ಲಿ ಇನ್ನೊಂದು ನೋಡಬೇಕು ಅಂತ ಇಷ್ಟ. ಸೊ ಅದಕ್ಕೆ ಇನ್ನೊಂದು ಸರ್ವಿಂಗ್ ಹಾಕ್ಕೊಂಡು ಮತ್ತೆ ಹೋಗಿ ತಿಂತಾರೆ. ಸೊ ಓವರ್ ಈಟಿಂಗ್, ಸಿಡೆಂಟ್ರಿ ಬಿಹೇವಿಯರ್ ಅಂದರೆ ಏನು? ಬರೀ ಕೂತ್ಕೊಂಡು ನೋಡೋದು, ಇಟ್ ಈಸ್ ನಾಟ್ ಗುಡ್. ನಾವು ಡೈನಿಂಗ್ ಟೇಬಲಲ್ಲಿ ಬೇಗ ತಿನ್ಬಿಡ್ತೀವಿ, ಬಟ್ ಅಲ್ಲಿ ಸ್ಲೋ ಈಟಿಂಗ್, ನಿಧಾನಕ್ಕೆ ನೋಡಿಕೊಂಡು ನಮ್ಮ ಮೆಟಬಾಲಿಸಮ್ ಇನ್ನೂ ಸ್ಲೋ ಆಗುತ್ತೆ. ಸೊ ಈ ಕಾರಣಕ್ಕೆ ಎಲ್ಲ ನಾವು ಡೆಫಿನೆಟ್ಲಿ ಈ ಒಂದು ಹ್ಯಾಬಿಟನ್ನು ನಾವು ಬ್ರೇಕ್ ಮಾಡಲೇಬೇಕು. ಯಂಗ್ ಪೇರೆಂಟ್ಸ್ಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಸೊ ಅವ್ರು ಏನು ಅನ್ಕೊಂತಾರೆ, ನನ್ನ ಮಗು ತಿನ್ಬೇಕು ಅಷ್ಟೇ ನಮ್ಮ ಉದ್ದೇಶ, ಅದು ಕೆಲ್ಸಕ್ಕೆ ಹೋಗ್ಬೇಕು. ಅಥವಾ ಯೂಶಲಿ ಈಗಿನ ಪೇರೆಂಟ್ಸಿಗಂತೂ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕಿಂತ ಮುಂಚೆ ಮಗುಗೆ ತಿನ್ನಿಸ್ಬೇಕು, ತುಂಬಾ ಕಡಿಮೆ ಟೈಮ್ ಇರುತ್ತೆ. ಹೇಗಾದ್ರೂ ಮಗು ತಿಂದ್ರೆ ಸಾಕು, ಅದು ಮೊಬೈಲ್ ನೋಡ್ಕೊಂಡಾದ್ರೂ ತಿನ್ಲಿ, ಟಿವಿ ನೋಡ್ಕೊಂಡಾದ್ರೂ ತಿನ್ಲಿ, ಆ ಥರ ಇರುತ್ತೆ. ಸೊ ಮೇ ಬಿ ಅಲ್ಲೂ ಒಂದು ಮಿಸ್ಟೇಕ್ ಆಗಿರಬಹುದು ಅಂತ. ಅಂದರೆ
ಮಿಸ್ಟೇಕ್ ಅಂತ ಹೇಗೆ ಹೇಳೋದು, ಅವ್ರದ್ದು ಪ್ರಾಬ್ಲಮ್ಸ್ ಎಷ್ಟು ಇದೆ, ಅವರು ದುಡಿಬೇಕು, ಟೈಮ್ ಕಡಿಮೆ ಅಲ್ಲ, ಬಟ್ ಫಸ್ಟ್ ಒಂದು ಅವೇರ್ನೆಸ್ ಅಂತ ಇರಬೇಕು. ಎಸ್ಪೆಷಲಿ ಅಜ್ಜಿ ತಾತಗೆ, ತಂದೆ ತಾಯಿ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಅಜ್ಜಿ ತಾತ ಏನು ಹೇಳ್ತಾರೆ, ಅಯ್ಯೋ ಪರವಾಗಿಲ್ಲ ಚಿಕ್ಕ ಮಗು ಅಲ್ವಾ, ನಾವು ತೋರಿಸ್ಬಿಡ್ತೀವಿ ಅಂತ ಟಿವಿ, ಅಟ್ಲೀಸ್ಟ್ ಮಗು ಚೆನ್ನಾಗಿ ತಿಂತಾ ಇದೆ ಅಂತ. ಅವ್ರನ್ನ ನಾವು ಕನ್ವಿನ್ಸ್ ಮಾಡಬೇಕು, ಹೋಲ್ ಫ್ಯಾಮಿಲಿ ಕನ್ವಿನ್ಸ್ ಆಗಿರಬೇಕು. ಈ ಥರ ಟಿವಿ ಮುಂದೆ ಕೂತ್ಕೊಂಡು ಊಟ ಮಾಡಿದರೆ ಮಕ್ಕಳಿಗೆ ಇನ್ನೂ ಹಾನಿ ಆಗುತ್ತೆ, ಫ್ಯೂಚರಲ್ಲಿ ಇನ್ನೂ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ಆ ಪ್ರಾಕ್ಟೀಸೇ ಬೇಡ. ಎಷ್ಟು ತಿನ್ನುತ್ತೋ ಮಗು ಪರವಾಗಿಲ್ಲ, 1-2-3 ಡೇಸ್ ಕಡಿಮೆ ತಿನ್ನುತ್ತೆ, ಅದಾದಮೇಲೆ ಇಂಪ್ರೂವ್ ಆಗ್ಬೋದು. ಕೆಲವು ಟ್ರಿಕ್ಸ್ ಹೇಳ್ತೀನಿ. ಇವಾಗ ಆಲ್ರೆಡಿ ನಿಮ್ಮ ಮಗು ಟಿ ವಿ ಮುಂದೆ ಕೂತ್ಕೊಂಡು ಇಲ್ಲ ಆ ಪರ್ಟಿಕ್ಯುಲರ್ ಕೊಕೊಮೆಲಿನ್ ಅದು ನೋಡಿದ್ರೇ ಆ ಮಗು ತಿನ್ನೋಕ್ಕೆ ಇಷ್ಟಪಡಿದ್ರೆ ಸಮ್ ಚೇಂಜಸ್ ವಿ ಕ್ಯಾನ್ ಡೂ. ಫಸ್ಟೇ ಹೋಗಿ ನೀವು ಆಫ್ ಮಾಡಿದರೆ ಅದು ಫುಲ್ ರಚ್ಚೆ ಮಾಡುತ್ತೆ, ಆಮೇಲೆ ನಿಮಗೆ ಕಷ್ಟ ಆಗ್ಬೋದು. ಸೊ ರಿಸರ್ಚ್ ಪ್ರಕಾರ ನೀವೇನು ತೋರಿಸ್ತೀರ ಅದರಲ್ಲಿ ಜಾಸ್ತಿ ಸೌಂಡ್, ಜಾಸ್ತಿ ಕಲರ್, ಜಾಸ್ತಿ ಒಂಥರ ಮ್ಯೂಸಿಕಲ್ ಅಟ್ರಾಕ್ಷನ್ ಇರಬಾರ್ದು. ನ್ಯಾಚುರಲ್ ಪ್ರಾಡಕ್ಟ್ಸ್ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಜಿಯೋಗ್ರಾಫಿಕ್ ಸೀರಿಯಲ್, ಗಿಡ, ಪಕ್ಷಿ, ಪ್ರಾಣಿಗಳು ಅದೆಲ್ಲ ತುಂಬ ಸ್ಲೋ ಆಗಿ ಅವ್ರು ತಿನ್ನೋದು, ಅವರು ಎಲ್ಲೆಲ್ಲಿ ಹರಡುತ್ತೆ ಅದೆಲ್ಲ ತೋರಿಸಿದ್ರೆ ತುಂಬ ಸ್ಲೋ ನ್ಯಾಚುರಲ್ ಹ್ಯಾಬಿಟ್ಯಾಟ್ ನೋಡ್ತಾರೆ. ಆವಾಗ ಅಷ್ಟು ಎಂಗೇಜ್ಮೆಂಟ್ ಇರಲ್ಲ. ಸೊ ಮಗು ನಮ್ಮ ಊಟದ ನೋಡುತ್ತೆ ಮತ್ತು ಟಿ ವಿ ನೋಡುತ್ತೆ. ಫಸ್ಟ್ ಕೇಳುತ್ತೆ ಚೇಂಜ್ ಮಾಡಿ ಅಂತ, ಇಲ್ಲ ಬರೀ ಇದು ಹಾಕೋಕ್ಕಾಗತ್ತೆ ಅಂದರೆ ಓಕೆ, ಅವರು ಒಪ್ಕೊಳ್ತಾರೆ. ಆ್ಯಂಡ್ ಸ್ಲೋ ಆಗಿ ಅದ್ರ ಮೇಲೆ ಗಮನ ಕಮ್ಮಿ ಆಗುತ್ತೆ ಆ್ಯಂಡ್ ದೇ ಕ್ಯಾನ್ ಚೇಂಜ್. ನೆಕ್ಸ್ಟ್ ನೀವೇನು ಮಾಡ್ಬೋದಂದರೆ, ಸ್ಟಾರ್ಟಿಂಗಲ್ಲಿ ನೀವು ಹಾಕಿ, ಅದಾದಮೇಲೆ ನಿಮ್ಮ ಮಗು ಜೊತೆ ಮಾತಾಡಿಸ್ತಾ ಇರಿ, ಕತೆ ಹೇಳಿ. ಹೇಗೆ ನಮ್ಮ ಅಜ್ಜಿ ಎಲ್ಲ ಕತೆ ಹೇಳ್ತಾಯಿದ್ರು, ಇವಾಗ ಅಜ್ಜಿ ತಾತನೂ ಮೊಬೈಲ್ ಜೊತೆ ಕೂತ್ಕೊಂಡಿರ್ತಾರಲ್ವ, ಸೊ ಆವಾಗೆಲ್ಲ ಫ್ರೀ ಆಗಿದ್ರು, ಪ್ರಾಬ್ಲಮ್ ಅಲ್ಲೇ ಇರುತ್ತೆ. ಸೊ ಆವಾಗೆಲ್ಲ ನಮಗೆ ಕತೆ ಹೇಳಿ ಒಂಚೂರು ತುತ್ತು ಹಾಕ್ತಾಯಿದ್ರು, ಅದು ತುಂಬ ಚೆನ್ನಾಗಿರ್ತಾಯಿತ್ತು. ಆ್ಯಂಡ್ ನಮ್ಮ ಕಸಿನ್ಸ್ ಎಲ್ಲರೂ ಕೂತ್ಕೊತಾ ಇದ್ವಿ. ಆ ವಾತಾವರಣನೇ ಬೇರೆ. ಈಗ ಚೇಂಜ್ ಆಗಿದೆ ಕಂಪ್ಲೀಟ್ ಆಗಿ. ಎಕ್ಸಾಕ್ಟ್ಲಿ. ಸೊ ಬಟ್ ಅಟ್ಲೀಸ್ಟ್ ನಮಗೆಲ್ಲರಿಗೂ ಗೊತ್ತಿದ್ರೆ, ಆ್ಯಂಡ್ ಮನೆಯಲ್ಲಿ ಇರೋ ನಾನಿ ಇರಲಿ, ಅಜ್ಜಿ ತಾತ ಇರಲಿ, ಅವ್ರಿಗೆ ಹೇಳ್ಬೋದು, ನೀವು ಕತೆ ಹೇಳಿ, ಒಂಚೂರು ಕತೆ ಹೇಳಿ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಆಮೇಲೆ ಅದರಲ್ಲಿ ಗಮನ ಇರುತ್ತೆ. ಸೊ ಸ್ಲೋಲಿ ಟಿ ವಿನ ಸ್ಟಾಪ್ ಮಾಡ್ಬೋದು. ಈ ಥರ ನೀವು ಟ್ರೈ ಮಾಡಿ. ಓಕೆ. ಸೊ ಈಗ ಕೆಲವೊಂದು ಕಡೆ ಮಕ್ಕಳಿಗೆ ಏನೇ ಕೊಟ್ಟರು ಕೂಡ ಹೆಕ್ಕಿ ತಿಂತಾರೆ. ಸೊ ಪಿಕ್ಕಿ ಈಟಿಂಗ್ ಅಂತ ಹೇಳ್ತೀವಿ. ಸೊ ಈ ಪಿಕ್ಕಿ ಈಟಿಂಗಿಗೆ ಪೇರೆಂಟ್ಸ್ ಕಾರಣ ಆಗಿರ್ತಾರೆ ಅಥವಾ ಹೇಗೆ ಅಂತ ಮ್ಯಾಮ್? ಎಲ್ಲದಕ್ಕೂ ಪೇರೆಂಟ್ಸ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಯಾರ ಮಿಸ್ಟೇಕ್ ಇದು ಅಂತ? ಓಕೆ, ಅದಕ್ಕೆ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. 2-3 ಥಿಂಗ್ಸ್. ಫಸ್ಟ್ ಥಿಂಗ್ ಏನಂದರೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಬರೀ ಮಿಲ್ಟ್ರಿ ಥರ ರಾಗಿ ಸರಿ, ಬನಾನಾ ಮತ್ತು ರವೆ ಗಂಜಿ ಇದೇ ಥರ ಕೊಡ್ತಾ ಇದ್ರೆ ವೆರೈಟಿನೇ ಇಲ್ಲ. ಜಾಸ್ತಿ ಹಣ್ಣು ಮತ್ತು ತರಕಾರಿ, ಮೊಸರು, ತುಪ್ಪ ಅದೆಲ್ಲ ಎಕ್ಸ್ಪೋಜರ್ ಆಗಿಲ್ಲ ವಿದಿನ್ ದ ಫಸ್ಟ್ ಇಯರ್ ಅಂದರೆ ಅವರು ಪಿಕ್ಕಿ ಈಟರ್ಸ್ ಆಗ್ತಾರೆ. ಹಾಸ್ಟೆಲ್ ಫುಡ್ ಥರ ಫೀಲ್ ಆಗ್ಬೋದು, ದಿನ ಅದೇ ಮೆನು ಇರುತ್ತೆ ಅಂತ. ಆ್ಯಂಡ್ ಸ್ಮಾಲ್ ಬೇಬೀಸ್ಗೆ ಆ ವೆರೈಟಿ ಫಸ್ಟೇ ಕೊಡೋದು ತುಂಬ ಇಂಪಾರ್ಟೆಂಟ್. ಆವಾಗ ಎಲ್ಲ ತಿನ್ನೋಕ್ಕೆ ಇಷ್ಟಪಡುತ್ತೆ. ಫಸ್ಟಿಂದ ನಾವು ಬರೀ ಏನು ಇಷ್ಟಪಡುತ್ತೋ ಅದೇ ನಾವು ಕೊಡ್ತಾ ಇದ್ರೆ ಅವ್ರು ಪಿಕ್ಕಿ ಈಟರ್ಸ್ ಆಗ್ತಾರೆ. ಆಯಿತು, ಅದು ಆಲ್ರೆಡಿ ಆಗೋಗಿದೆ, ಇವಾಗ ಏನು ಮಾಡೋಕ್ಕಾಗತ್ತೆ, ಅವ್ರು ಪಿಕ್ಕಿ ಈಟರ್ಸ್ ಇದ್ದಾರೆ. ನೆಕ್ಸ್ಟ್ ನಾವು ಮೆಡಿಕಲ್ ಪ್ರಾಬ್ಲಮ್ಸ್ ನೋಡಬೇಕು. ಏನಾದರೂ ಅಯರ್ನ್ ಡೆಫಿಷಿಯನ್ಸಿ ಇದೆಯಾ ಅಂತ. ಬಿಕಾಸ್ ನಾನು ಹೇಳಿದ್ದೀನಲ್ವ, ಕಬ್ಬಿನಾಂಶ ಕಡಿಮೆ ಇದ್ದರೆ ಅವ್ರಿಗೆ ಹಸು ಕಡಿಮೆ ಆಗುತ್ತೆ. ಸೊ ಯು ಕ್ಯಾನ್ ಡಿಸ್ಕಸ್ ವಿತ್ ಪೀಡಿಯಾಟ್ರಿಷಿಯನ್, ಅವರು ಅಯರ್ನ್ ಸಿರಪ್ ಅಂತ ಬರೀಬೋದು. ಮೂರನೇದು ನಮ್ಮದು ನಾನು ಅದನ್ನು ಬ್ಲಿಂಕೆಟ್ ಕಲ್ಚರ್ ಅಂತ ಹೇಳ್ತೀವಿ. ಏನಂದರೆ ಯಾರಿಗೆ ಪೇಷನ್ಸೇ ಇಲ್ಲ, ಒಂಚೂರು ಏನೋ ಟ್ರೈ ಮಾಡ್ತಾರೆ, ಆಮೇಲೆ ಆಗ್ತಾ ಇಲ್ಲ, ನೆಕ್ಸ್ಟ್ಗೆ ಬೇಗ ರಿಸಲ್ಟ್ ಸಿಕ್ಬಿಡ್ಬೇಕು ಅದ್ರದ್ದು ಅಂತ. ಎಲ್ಲ ಇನ್ಸ್ಟೆಂಟ್, ನಮ್ದೆಲ್ಲ ಇನ್ಸ್ಟೆಂಟ್ ಕಲ್ಚರ್. ಸೊ ಮಗುನೂ ಹಾಗೆ ಆಗಿದೆ, ನಾವು ಹಾಗೆ ಆಗ್ಬಿಟ್ಟಿದ್ದೀವಿ. ಸೊ ಇದು ವರ್ಕ್ ಆಗ್ತಾ ಇಲ್ಲ, ನೆಕ್ಸ್ಟ್. ಸೊ ಇದು ಟೇಸ್ಟ್ ಚೆನ್ನಾಗಿಲ್ಲ, ಇನ್ನೊಂದು ಏನೋ ಕೊಡ್ತಾರೆ. ಸೊ ಮಗು ಇದು ಸ್ವಲ್ಪ ತಿನ್ನುತ್ತೆ, ಅದು ಸ್ವಲ್ಪ ತಿನ್ನುತ್ತೆ, ಅಷ್ಟೇ. ಇದು ಊಟ, ನಾವು ಈ ಊಟನ ಮಾಡ್ತಾಯಿದ್ದೀವಿ, ನೀವು ತಿನ್ಬಹುದು. ಇಷ್ಟ ಆಗಿಲ್ಲ ಅಂದರೆ ಓಕೆ, ಬೇರೆ ಏನಾದರೂ ಅದರಲ್ಲೇ ಸ್ವಲ್ಪ ಫ್ರೂಟ್ ಹಾಕಿ ಕೊಡ್ಬೋದು. ಬಟ್ ಕಂಪ್ಲೀಟ್ಲಿ ಇನ್ನೊಂದು ಐಟಮ್ ತೊಗೊಂಡು ಕೊಟ್ಟಿದ್ರೆ ಅದೇ ಥರ ಮಗು ಅದನ್ನು ತಿಲ್ ಟೇಕ್ ಅಡ್ವಾಂಟೇಜ್. ಒಂದೊಂದು ತುತ್ತು ಬೇರೆದು ತಗೊತಾರೆ. ಆ್ಯಂಡ್ ದಟ್ ಈಸ್ ನಾಟ್ ಅ ಗುಡ್ ಹ್ಯಾಬಿಟ್. ವಿ ಶುಡ್ ಪರ್ಸಿಸ್ಟ್. ಓಕೆ, ಇದು ಇದೆ ನಿಮ್ಮ ಊಟಕ್ಕೆ, ಆಯಿತು, ನಿಮಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ಆವಾಗ ಹಸುವಾಗುತ್ತೆ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಊಟ ಮಾಡುತ್ತೆ. ಬಟ್ ನಾವು ಬಿಡೋದಿಲ್ಲ.
ನಾವು ಹೋಗಿ ಅಯ್ಯೋ ಮಗು ಏನು ತಿಂದಿಲ್ಲ ಸ್ವಲ್ಪ ಹಾಲು ಕೊಟ್ಬಿಡ್ತೀವಿ, ಫಿನಿಶ್ಡ್. ಇನ್ನೊಬ್ರು ಅಜ್ಜಿ ಬಂದರೆ ಅಟ್ಲೀಸ್ಟ್ ಈ ಲಡ್ಡು ತಿನ್ನೋ, ಆಯ್ತಪ್ಪ ಒಂದು ಚಾಕ್ಲೇಟ್ ತಿನ್ನು, ಚಾಕ್ಲೇಟಲ್ಲಿ ಮಿಲ್ಕ್ ಇದೆ, ಪ್ರೋಟೀನ್ ಇದೆ ಅಂತ ಏನೋ ಕತೆ ಹೇಳಿಬಿಟ್ಟು ಜಂಕ್ ಫುಡ್ ಕೊಟ್ಬಿಡ್ತೀವಿ. ಆವಾಗ ಅದೇ ಸೈಕಲ್ ಆಗುತ್ತೆ ಅವ್ರ ಮೈಂಡಲ್ಲಿ. ನಾನು ಇದು ತಿಂದಿಲ್ಲ ಅಂದರೆ ಅಜ್ಜಿ ತಾತ ಇದು ಕೊಡ್ತಾರೆ, ಅವ್ರು ಚಕ್ಲಿ ಕೊಡ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಇಲ್ಲ ಹಾಲು ಕೊಡ್ತಾರೆ, ಹಾಲು ಈಸಿ ನಮಗೆ. ದಟ್ ಈಸ್ ವೈ ಪಿಕ್ಕಿ ಈಟಿಂಗ್ ಹ್ಯಾಪನ್ಸ್. ಸೊ ಇವೆಲ್ಲ ನಾವು ನೋಡಬೇಕು. ಫಸ್ಟಿಂದ ನಾವು ವೆರೈಟಿ ತೋರಿಸ್ಬೇಕು ಮಗುಗೆ. ನೆಕ್ಸ್ಟ್ ಸ್ವಲ್ಪ ಪೇಷನ್ಸ್ ಇರಬೇಕು, ಪರ್ಸಿಸ್ಟೆನ್ಸ್ ಇರಬೇಕು. ಒಂದು ಐಟಮ್ನ ನೋಡಿ, ಇದು ಊಟ ನಿಮಗೆ, ಇದನ್ನು ತಿನ್ನಬೇಕು, ನೀವು ಟೈಮ್ ಕೊಡಬೇಕು ಮಗುಗೆ, ಫೋರ್ಸ್ ಮಾಡೋ ಅಗತ್ಯ ಇಲ್ಲ. ಥರ್ಡ್ಲಿ, ಅದು ಊಟ ಮಾಡಿಲ್ಲ ಅಂದರೆ ಫೈನ್, ನೀವು ಬಿಟ್ಬಿಡಿ, ಏನು ಆಫರ್ ಮಾಡೋಕ್ಕೆ ಹೋಗಬೇಡಿ. ಅದು ಹೋಗಿ ಅದಾದಮೇಲೆ ಹಾಲು ಕೊಟ್ಬಿಟ್ಟು ಇಲ್ಲ ಜಂಕ್ ಫುಡ್ ಕೊಟ್ಟಿದ್ರೆ ಇನ್ನೂ ಸಮಸ್ಯೆಗಳು ಬರುತ್ತೆ. ಓಕೆ. ಸೊ ಪಿಕ್ಕಿ ಈಟಿಂಗ್ಗೆ ಮೇ ಬಿ ಈ ಎಲ್ಲ ಮಿಸ್ಟೇಕ್ಸು ಕಾರಣ ಆಗಬಹುದು ಅಂತ. ಆ್ಯಂಡ್ ಐರನ್ ಡೆಫಿಷಿಯನ್ಸಿ, ಅದು ಸ್ವಲ್ಪ ವಿಟಮಿನ್ಸ್ ಅದೆಲ್ಲ ನಿಮ್ಮ ಪೀಡಿಯಾಟ್ರಿಷಿಯನ್ ನೋಡ್ತಾರೆ. ಓಕೆ. ಇನ್ನು ಹಾಲು ಕುಡಿಯೋ ವಿಚಾರದ ಬಗ್ಗೆ ಕೂಡ ನೀವು ಮೆನ್ಷನ್ ಮಾಡಿದ್ರಿ. ತುಂಬ ಜನ ಪೇರೆಂಟ್ಸ್ ಅಂದ್ಕೊಂಡಿರ್ತಾರೆ ಮಗುವಿಗೆ ಹಾಲು ಕೊಟ್ಟರೆ ಅದೇ ಒಂದು ಬೆಸ್ಟ್ ಫುಡ್ ಅಷ್ಟೇ, ಅಂದರೆ ಲೈಕ್ ಹಾಲು ಒಂದು ಮಗು ಕುಡಿದ್ಬಿಟ್ರೆ ಸಾಕಾಗ್ಬಿಡುತ್ತೆ ಅನ್ನೋ ಥರದ್ದು. ಸೊ ಮಗುವಿಗೆ ಹಸುವಿನ ಹಾಲು ಕೊಡೋದು ಅಷ್ಟೇ ಮುಖ್ಯ ಆಗಿರುತ್ತ ಅಂತ? ಇಲ್ಲ, ಹಸುವಿನ ಹಾಲು ಹಸುಗೆ, ನಮ್ಗಲ್ಲ ಅದು. ತಾಯಿ ಹಾಲೇ ನಮಗೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಹಾಲು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ತುಂಬ ಹಾಲು ಕೊಟ್ಟಿದ್ರೆ ಮಗು ಹಾಳಾಗುತ್ತೆ ನಿಜವಾಗ್ಲೂ. ಬಿಕಾಸ್ ಎಷ್ಟೊಂದು ಫ್ಯಾಮಿಲೀಸಲ್ಲಿ ಅವರು ಊಟ ಮಾಡಿಲ್ಲ ಅಂದರೆ ಹಾಲು ಕೊಟ್ಬಿಡ್ತಾರೆ, ಆಮೇಲೆ ಮಗುಗೆ ಅದೇ ಬೇಕು, ಹಾಲೇ ಬೇಕು, ಅದರಲ್ಲಿ ಒಂಚೂರು ಸಕ್ಕರೆ ಹಾಕ್ತಾರೆ, ಬೇರೆ ಅವರು ಪೌಡರ್ ಹಾಕ್ತಾರೆ. ನೋ, ಮಿಲ್ಕ್ ಈಸ್ ನೆವರ್ ಈಕ್ವಲ್ ಟು ಫುಡ್. ಓಕೆ, ಮಿಲ್ಕಲ್ಲಿ ಅಷ್ಟೊಂದು ಸತ್ವ ಇಲ್ಲ, ಐರನ್ ಇಲ್ಲ, ಆ್ಯಂಡ್ ಇಟ್ ಈಸ್ ನಾಟ್ ಈಕ್ವಲ್ ಟು ಫುಡ್. ಇನ್ನು ಕೆಲವರು ಹೇಳ್ತಾರೆ ಮಕ್ಕಳಿಗೆ ಹಸುವಿನ ಹಾಲು ಕೊಟ್ಟರೆ ಕಫ ಆಗಿಬಿಡುತ್ತೆ ಅಂತ. ಹೌದಾ ಮ್ಯಾಮ್? ಈಗ ಕರೆಂಟ್ ರಿಸರ್ಚ್ ಪ್ರಕಾರ ಮಿಲ್ಕ್ ಈಸ್ ಇನ್ಫ್ಲಮೇಟ್ರಿ ಅಂತ ಹೇಳ್ತೀವಿ. ಅದು ಒಂದು ಆನಿಮಲ್ ಪ್ರಾಡಕ್ಟ್ ಅಲ್ವಾ. ಸೊ ನಾವೆಲ್ಲ ಇವಾಗ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ಗೆ ಮೂವ್ ಮಾಡ್ತಾ ಇದ್ದೀವಿ. ಯಾಕಂದರೆ ಪ್ಲಾಂಟ್ ಅಂದರೆ ಗಿಡಗಳಿಂದ ಮಾಡಿರೋ ಫುಡ್ ಈಸ್ ಮೋರ್ ನ್ಯೂಟ್ರಿಷಿಯಸ್, ಮೋರ್ ಹೆಲ್ತಿ, ಆ್ಯಂಡ್ ಇನ್ಫ್ಲಮೇಷನ್ ಅಂತ ಕಡಿಮೆ ಆಗುತ್ತೆ. ಇನ್ಫ್ಲಮೇಷನ್ ಅಂದರೆ ಏನು? ನಮ್ಮ ಶರೀರದಲ್ಲಿ ಒಂಥರ ರಿಯಾಕ್ಷನ್, ಅದು ಲಂಗ್ಸಲ್ಲಿ ಕಫ ಬರೋದು ಆ್ಯಂಡ್ ಹೊಟ್ಟೆಯಲ್ಲಿ ಅಜೀರ್ಣ ಆಗೋದು, ಇವೆಲ್ಲ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಸೊ ನಾವು ಜಾಸ್ತಿ ಇನ್ಫ್ಲಮೇಟ್ರಿ ಊಟ ಮಾಡಿದರೆ ಡೆಫಿನೆಟ್ಲಿ ಇಂಥ ಪ್ರಾಬ್ಲಮ್ಸ್ ಬರೋದು ಚಾನ್ಸಸ್ ಇದೆ. ನಾವು ಡೈರೆಕ್ಟ್ಲಿ ಹಾಲಿಂದ ಕಫ ಬರೋದು ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಜಾಸ್ತಿ ಹಾಲು ಕುಡಿದಿದ್ರೆ ನಮ್ಮದು ರೀಫ್ಲಕ್ಸ್ ಅಂತ ಜಾಸ್ತಿ ಆಗುತ್ತೆ, ಆ್ಯಂಡ್ ಅದರಿಂದ ಮ್ಯೂಕಸ್ ಪ್ರೊಡಕ್ಷನ್, ಕಫ ಪ್ರೊಡಕ್ಷನ್ ಖಂಡಿತ ಜಾಸ್ತಿ ಆಗ್ಬೋದು. ಅದೇ ಸಮ ನಾವು ಮೊಸರನ್ನ ತಿಂದಿದ್ರೆ, ಫ್ರೆಶ್ ಆಗಿ ಮನೆಯಲ್ಲಿ ಮಾಡಿರೋ ಮೊಸರು ತಿಂದಿದ್ರೆ ಎಂಥ ಪ್ರಾಬ್ಲಮ್ಸ್ ಬರೋದಿಲ್ಲ, ತಿನ್ನಬಹುದು, ಒಳ್ಳೆಯದು, ಡೈಜೆಸ್ಟಿವ್ ಕೆಪಾಸಿಟಿಗೆ ಅದು ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಪಾಯಿಂಟ್ ನಂಬರ್ 1, ಜಾಸ್ತಿ ಹಾಲು ಕುಡಿಬಾರ್ದು. ಒಂದು ಮಗುಗೆ 500 ಮಿಲಿಗಿಂತ ಜಾಸ್ತಿ ಕೊಟ್ಟಿದ್ರೆ ಎಲ್ಲೋ ತಪ್ಪು ನಡೀತಾ ಇದೆ. 1 ಗ್ಲಾಸ್ ಮಿಲ್ಕ್ ಸಾಕು. ಮಿಕ್ಕಿದ್ದು ಆ ಮಿಲ್ಕಿಂದನೇ ನಾವೇನಾದರೂ ಒಂದು ಸಜ್ಜಿಗೆ ಪಾಯಸ ಅದು ಬೇಕಾದರೆ ಮಾಡ್ಬೋದು, ಇಲ್ಲ ಮೊಸರು ದಿನ ತಿನ್ನಿಸಿ. ಅದು ನ್ಯಾಚುರಲ್ ಫುಡ್. ನಮ್ಮ ಟ್ರಾಪಿಕಲ್ ದೇಶದಲ್ಲಿ ಮೊಸರು ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಬೋದು. ಫುಲ್ ಆಫ್ ಪ್ರೋಟೀನ್ ಮತ್ತು ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ಒಳ್ಳೆ ಬ್ಯಾಕ್ಟೀರಿಯಾ. ಓಕೆ. ಸೊ ಹಾಗಿದ್ರೆ ಡಾಕ್ಟರ್, ಮಕ್ಕಳಿಗೆ ಸಪ್ಲಿಮೆಂಟ್ಸ್ ಏನಾದರೂ ಕೊಡಬೇಕಾಗತ್ತೆ? ಈಗ ಕೆಲವೊಂದಿಷ್ಟು ಪೌಡರ್ಸ್ ಬರುತ್ತೆ, ಈ ಪೌಡರ್ನ ಮಿಲ್ಕಿಗೆ ಹಾಕಿ ಕೊಟ್ಬಿಡಿ ಅಂತೆಲ್ಲ ಹೇಳ್ತಾರೆ. ಅಂದರೆ ಈಸಿಯಾಗಿ ಏನೋ ತರೋದು ಬೇಕಾಗಿಲ್ಲ, ಕುಕ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ ನಾವೊಂದು ಶಾಪಿಂದ ಪೌಡರ್ನ ತಗೊಬಂದು ಕೊಡ್ಬೋದು. ಅಥವಾ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರೇ ಅಂದರೆ ನೀವೇ ಏನಾದರೂ ಸಪ್ಲಿಮೆಂಟ್ಸನ್ನು ಪ್ರೊವೈಡ್ ಮಾಡ್ತೀರಾ? ಅಂದರೆ ಯಾವಾಗ ಬೇಕಾಗುತ್ತೆ ಸಪ್ಲಿಮೆಂಟ್ಸ್, ಅತಿ ಅಗತ್ಯ ಯಾವಾಗ ಇರುತ್ತೆ ಅಂತ? ಓಕೆ, ಅದು ಆ್ಯಕ್ಚುಲಿ ತುಂಬ ಒಳ್ಳೆ ಕ್ವೆಶ್ಚನ್. ಸೊ ಫಸ್ಟ್, ಈಗ ಮಗುಗೆ ಒಂದು ಕಾಯಿಲೆ ಬಂದಿದೆ, ತುಂಬ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದೀವಿ, ಸುಸ್ತಾಗಿದೆ ಮಗುಗೆ, 1 ವಾರ ಜ್ವರ ಇತ್ತು, ಸರಿಯಾಗಿ ಊಟ ಮಾಡಿಲ್ಲ, ಅವ್ರದ್ದು ಆಹಾರ ಸರಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ರಿಕವರಿ ಫೇಸ್ ಅಂದರೆ ಮಗು ಚೆನ್ನಾಗಾಗೋ ಟೈಮಲ್ಲಿ ಸ್ವಲ್ಪ ವೈಟಮಿನ್ ಸಪ್ಲಿಮೆಂಟ್ಸ್ ಕೊಟ್ಟಿದ್ರೆ, ಮಲ್ಟಿ ವಿಟಮಿನ್ಸ್ ಅಂದರೆ ಎಲ್ಲ ವಿಟಮಿನ್ಸ್ ಕೊಟ್ಟಿದ್ರೆ ಒಂದು ರಿಕವರಿ ಚೆನ್ನಾಗಾಗುತ್ತೆ. ಆ್ಯಂಡ್ ಎರಡನೇದು, ಆ ಟೈಮಲ್ಲಿ ಬಂದಿರೋ ಡೆಫಿಷಿಯನ್ಸೀಸ್ನ ಅದು ಕ್ಲಿಯರ್ ಮಾಡುತ್ತೆ. ಸೊ 1 ವರ್ಷದಲ್ಲಿ 1 ಸತಿ ಇಲ್ಲಾಂದರೆ 2 ಸತಿ ಈ ಥರ ಮಲ್ಟಿ ವೈಟಮಿನ್ ಸಪ್ಲಿಮೆಂಟ್ ಕೊಡಬಹುದು. ಆ್ಯಂಡ್ ಕೆಲವು ಟೈಮಲ್ಲಿ ಏನೋ ಕಾರಣಕ್ಕೆ ಮಗು ಸರಿಯಾಗಿ ಊಟ ಮಾಡಿಲ್ಲ, ಆ್ಯಂಡ್ ಅವ್ರಿಗೆ ಒಂಥರ ಪ್ರೋತ್ಸಾಹನೆಗೆ ಆ್ಯಂಡ್ ಟು ಹೆಲ್ಪ್ ದೆಮ್ ಈಟ್ ಬೆಟರ್, ಏನೋ ಸೋಷಲ್ ಸರ್ಕಮ್ಸ್ಟೆನ್ಸ್ ಇರ್ಬೋದು, ಆವಾಗ ನಾವು ಕೊಡ್ಬೋದು. ಬಟ್ ಪ್ರತಿದಿನ
ಸಪ್ಲಿಮೆಂಟ್ ಕೊಡೋದು ಅಗತ್ಯ ಇಲ್ಲ. Okay. ದಟ್ ಈಸ್ ನಾಟ್ ನ್ಯಾಚುರಲ್. ನಾವು ನ್ಯಾಚುರಲ್ ಆಗಿ ನಮ್ಮ ಡಯಟನ್ನು ನಾವು ಹೇಗೆ ನ್ಯೂಟ್ರಿಷಸ್ ಆಗಿ ಮಾಡ್ಬೋದು, ಅದರಲ್ಲಿ ಎಲ್ಲ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರೋ ಥರ ನಾವು ನೋಡ್ಕೋಬೇಕು. ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವು ನೆಕ್ಸ್ಟ್ ಒಂದು ಕ್ವೆಶ್ಚನ್ ಕೇಳಿದ್ರಿ ತುಂಬ ಚೆನ್ನಾಗಿ, ಅದೇನಂತಂದರೆ ಕ್ವಿಕ್ಕಾಗಿ ಈಸಿಯಾಗಿ ಒಂದು ಪೌಡರ್ ಬೇಕು, ಅದರಲ್ಲಿ ಎಲ್ಲ ಸತ್ವ ಸಿ ನಮ್ಮ ಇನ್ಸ್ಟೆಂಟ್ ಆಗಿ ಸಿಕ್ಬಿಡ್ಬೇಕು. ಈಗಿನ ಪೇರೆಂಟ್ಸಿಗಾಗಿರ್ಲಿ ಎಲ್ರಿಗೂ ಅಷ್ಟೇ, ಯೂತ್ಸಲ್ಲೂ ಅಷ್ಟೇ, ಎಲ್ಲಾನು ಇನ್ಸ್ಟೆಂಟ್ ರಿಸಲ್ಟ್ ಸಿಗಬೇಕು. ಈವನ್ ಫುಡ್ಡಲ್ಲೂ ಅಷ್ಟೇ, ತಂದು ಮಾಡಿ ಅರ್ಜೆಂಟಿಗೆ ತಿನ್ನೋ ಥರನೇ ಇರಬೇಕಾಗುತ್ತೆ. ಅನ್ಫಾರ್ಚುನೇಟ್ಲಿ ನಮಗೆ ಇನ್ಸ್ಟೆಂಟ್ ಹೆಲ್ತ್ ಅಂತೂ ಏನೂ ಇಲ್ಲ. ಇಟ್ ಈಸ್ ಅ ಸ್ಲೋ ಪ್ರಾಸೆಸ್. ನಮ್ಮ ದೇಹಕ್ಕೆ ಯಾವುದು ಸಸ್ಟೈನಬಲ್ ಇರಬೇಕು ಅಂದರೆ ಫ್ಯೂಚರಲ್ಲಿನೂ ಪ್ರಾಬ್ಲಮ್ಸ್ ಆಗಬಾರ್ದು, ಅದು ಪ್ರತಿದಿನ ನಾವು ಮಾಡೋ ಸ್ಮಾಲ್ ಚೇಂಜಸಲ್ಲಿ ಇರುತ್ತೆ. ಇನ್ಸ್ಟೆಂಟ್ ಪೌಡರಲ್ಲಿ, ಇನ್ಸ್ಟೆಂಟ್ ಕ್ವಿಕ್ ಫಿಕ್ಸಲ್ಲಿ ಇರೋ ಸಾಧ್ಯತೆಯೇ ಇಲ್ಲ. ಅದಕ್ಕೆ ಚಿಕ್ಕ ಮಕ್ಕಳಲ್ಲಿ ನಾವು ಈ ಪೌಡರ್ ಕುಡಿದಿದ್ರೆ ನಾವು ಟಾಲರ್, ಸ್ಟ್ರಾಂಗರ್, ಹೆಲ್ತಿಯರ್ ಆಗ್ತೀವಿ ಅಂತ, ಆಬ್ವಿಯಸ್ಲಿ ಅದು ತಪ್ಪು. ಅದು ಕರೆಕ್ಟ್ ಇರೋ ಸಾಧ್ಯತೆಯೇ ಇಲ್ಲ. ಏನೋ ಒನ್ ಟೈಮ್ 2 ಟೈಮ್ಸ್ ನಾನು ಹೇಳ್ತೀನಲ್ವಾ, ಕಾಯಿಲೆ ಬಂದಾಗ ಅದನ್ನು ತಗೊಂಡಿದ್ರೆ ದಟ್ ಈಸ್ ಓಕೆ. ಬಟ್ ದಿನ ಅದ್ರ ಮೇಲೆ ಡಿಪೆಂಡ್ ಆಗೋದು ಕರೆಕ್ಟ್ ಅಲ್ಲ. ಇಟ್ ಈಸ್ ಆರ್ಟಿಫಿಷಿಯಲ್. ನಮಗೆ ಅಂಥ ಆರ್ಟಿಫಿಷಿಯಲ್ ಥಿಂಗ್ಸ್ ಬೇಕಾಗಲ್ಲ. ಓಕೆ. ಸೊ ನ್ಯಾಚುರಲ್ ಫುಡ್ಡಲ್ಲಿ ನಾವು ಸ್ಮಾಲ್ ಚೇಂಜಸನ್ನು ಮಾಡಬೇಕು, ಸಿಂಪಲ್ ಚೇಂಜಸನ್ನು ಮಾಡಬೇಕು. ಪ್ರೋಟೀನ್ ಮೇಲೆ ಗಮನ ಕೊಡಬೇಕು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಪ್ರತಿದಿನ ಕೊಡಬೇಕು. ಆ್ಯಂಡ್ ನಮ್ಮ ಐರನ್ ರಿಚ್ ಫುಡ್ಸ್, ರೆಡ್, ಗ್ರೀನ್, ಬ್ರೌನ್ ಕಲರ್ ಫುಡ್ಸ್ನ ಕಾನ್ಸಂಟ್ರೇಟ್ ಮಾಡಬೇಕು, ಬರೀ ವೈಟ್ ಕಲರ್ ಫ್ರೂಟ್ ಅಲ್ಲ. ಓಕೆ. ಅದು ನಾನು ಅವಾಗ ಹೇಳಕ್ಕೆ ಮರ್ತೋಗ್ಬಿಟ್ಟೆ. ರೆಡ್, ಗ್ರೀನ್, ಬ್ರೌನ್ ಕಲರ್ ಫುಡ್ಸ್ ಅಂದರೆ ಏನು? ನಮ್ಮ ರಾಗಿ, ಖರ್ಜೂರ, ಬಾದಾಮು, ಮತ್ತು ಚನ್ನಕಾಳು, ರಾಜ್ಮಾ, ಬ್ರೋಕೊಲಿ, ಮುರುಂಗ ಸೊಪ್ಪು, ಇವೆಲ್ಲ ಗ್ರೀನ್ ಕಲರ್ ಎಲ್ಲ ಸೊಪ್ಪು, ಇದರಲ್ಲಿ ಅಯನ್ ಅಂಶ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ನಾನ್ ವೆಜ್, ಮಟನ್, ಚಿಕನ್ ಲಿವರ್, ಇದರಲ್ಲೆಲ್ಲ ಅಯನ್ ಇರುತ್ತೆ. ಸೊ ಇಂಥ ಫುಡ್ ತಿಂದಿದ್ರೆ ನಮಗೆ ಕಬ್ಬಿಣ ಸಿಗುತ್ತೆ ಆ್ಯಂಡ್ ಅದರದ್ದು ಬೆನಿಫಿಟ್ಸ್ನು ಸಿಗುತ್ತೆ. ಓಕೆ ಡಾಕ್ಟರ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಲೈಕ್ ಯಾವೆಲ್ಲ ಫುಡ್ಡನ್ನು ಮಕ್ಳಿಗೆ ಕೊಡಬೇಕಾಗತ್ತೆ, ಅದನ್ನು ಹೇಗೆ ಪ್ರಿಪೇರ್ ಮಾಡಿ ಕೊಡಬೇಕು. ಸೊ ಪೇರೆಂಟ್ಸ್ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾರೆ ಅಥವಾ ಕೆಲವೊಂದಿಷ್ಟು ಮಾರ್ಕೆಟಿಂಗ್ ಗಿಮಿಕ್ಗಳು ಯಾವ ರೀತಿ ಆಗ್ತಾ ಇದೆ, ಸೊ ಎಲ್ಲಿ ಎಡುತ್ತಾ ಇದ್ದೀವಿ ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕಾಗತ್ತೆ ಅಂತ. ಸೊ ಕೊನೆಯದಾಗಿ ನಿಮ್ಮ ಕಡೆಯಿಂದ ಪೇರೆಂಟ್ಸಿಗೆ ಸಲಹೆ ಏನಾದರೂ ಇದ್ದರೆ, ಸೊ ಏನಾದರೂ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಮಕ್ಕಳ ಹೆಲ್ತ್ ವಿಚಾರವಾಗಿ? ಶೋರ್. ಸೊ ಫಸ್ಟ್ ಥಿಂಗ್ ಏನಂತಂದರೆ, ನಾವು ನಮ್ಮ ಲಂಚ್ ಬಾಕ್ಸ್ ಇರಲಿ, ನಮ್ಮ ತಟ್ಟೆ ಇರಲಿ, ಅದು ಮಗುಗೆ ಮಾತ್ರ ಅಲ್ಲ ನಮಗೂ ಸಹ ಅದೇ ಥರ ಇರಬೇಕು. ಅರ್ಧ ತಟ್ಟೆ ತರಕಾರಿ, ಹಣ್ಣು, 1/4 ಭಾಗ ಧಾನ್ಯ, ಇನ್ನು 1/4 ಭಾಗ ಪ್ರೋಟೀನ್ ಆ್ಯಂಡ್ ಒಂದು ಚಿಕ್ಕ ಬೌಲಲ್ಲಿ ಮೊಸರು. ಈ ಥರ ಹೆಲ್ತಿ ಫುಡ್ಡನ್ನು ನಾವು ತಿನ್ನಬೇಕು. ಎರಡನೇದು, ಪ್ಯಾಕೆಟಲ್ಲಿ ಯಾವುದೇ ಐಟಮ್ ಬಂದಿದ್ರೆ ಅದು ಮೋಸ್ಟ್ಲಿ ಜಂಕ್ ಫುಡ್, ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಇರಬಹುದು. ಅದಕ್ಕೆ ಮೈಂಡ್ಫುಲ್ ಈಟಿಂಗ್, ಆ ಪ್ಯಾಕೆಟ್ನ ರಿವರ್ಸ್ ಮಾಡಿ ಅದರದ್ದು ಇಂಗ್ರೀಡಿಯೆಂಟ್ಸ್ ನೋಡಿ, ಮೇ ಬಿ ಅದು ಜಂಕ್ ಇದ್ದರೆ ವಾರಕ್ಕೆ 1 ಸತಿ ಮಾತ್ರ ನಾವು ತಿನ್ಬೋದು. ಪ್ರತಿದಿನ ಅದನ್ನು ಕೊಡೋದು ಬೇಡ. ಆ್ಯಂಡ್ ಡೆಫಿನೆಟ್ಲಿ ಟಿ ವಿ ಮುಂದೆ ನೀವು ಊಟ ಮಾಡಬೇಡಿ, ನಿಮ್ಮ ಮಕ್ಕಳನ್ನು ಅಲ್ಲಿ ಕೂರಿಸ್ಬೇಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಹೇಗಿರಬೇಕು ಅನ್ನೋ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಫುಲ್ ಪ್ಯಾಕೇಜ್ ಇನ್ಫಾರ್ಮೇಷನನ್ನು ನಮ್ಮ ಪೇರೆಂಟ್ಸಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸೊ ತುಂಬ ಸರಳವಾಗಿ ಹೇಳಿದ್ದೀರಾ, ಲೈಕ್ ಅರ್ಥ ಆಗೋ ರೀತಿಯಲ್ಲಿ. ಅಂದರೆ ಯೂಶಲಿ ಲೈಕ್ ಡಾಕ್ಟರ್ಸ್ ಅಂದ ತಕ್ಷಣ ಅವ್ರ ಭಾಷೆ ಕೆಲವರಿಗೆ ಅರ್ಥ ಆಗಲ್ಲ ಅನ್ನೋ ಥರ ಇರುತ್ತೆ. ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಏನೂ ಇರಲಿಲ್ಲ. ತುಂಬ ಸರಳವಾಗಿ ಹಾಗೆಯೇ ವಿವರವಾಗಿ ಒಂದು ಇನ್ಫಾರ್ಮೇಷನನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ರಕ್ಷಾ. ಥ್ಯಾಂಕ್ ಯು ಸೋ ಮಚ್ VK Health. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ, ಮಕ್ಕಳಲ್ಲಿ ಪೋಷಕಾಂಶದ ಕೊರತೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಪೇರೆಂಟ್ಸ್ ಯಾವ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದಾರೆ, ಸೊ ಮಕ್ಕಳ ಆಹಾರದ ತಟ್ಟೆಯಲ್ಲಿ ಏನು ಇರಬೇಕು ಏನು ಇರಬಾರ್ದು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.